ಹೆಲೋ ಚಿಕ್ಕ ಬಡಿ ದೊಡ್ಡ ಬಡಿ ಲಾಂಗ್ ಬಡಿ ಶಾರ್ಟ್ ಬಡಿ ಒಟ್ಟಾರೆ ಎವ್ರಿಬಡಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ಈಗ ಖುಷಿಯಾದ ಸುದ್ದಿ, ರಂಗಭೂಮಿ ಹಾಗೂ ಟಿವಿ ಕ್ಷೇತ್ರಗಳಲ್ಲಿ ಬೊಂಬಾಟ್ ಭಯಂಕರ ನಟ ಅಂತ ಹೆಸರು ಮಾಡಿರುವಂತಹ ನಮ್ಮ ಪತಿ ಪರಮೇಶ್ವರ್ ಅವರ ಜೀವಿತಾವಧಿಯ ಶ್ರೇಷ್ಠ ಸಾಧನೆಗಾಗಿ ಟೆಲಿ ಅವಾರ್ಡ್ ಬಂದಿದೆ. ಈ ಲೈಫ್ ಟೈಮ್ ಅವಾರ್ಡ್ ನ ಕೇಬಲ್ ಟಿವಿಯ ಸನ್ಮಾನ್ಯ ಶ್ರೀ ಜಗದೀಶ್ ಅವರು ವಿತರಿಸಿದ್ದಾರೆ. ಈ ಅವಾರ್ಡ್ ನ ತಗೊಂಡ್ಮೇಲೆ ಇನ್ ಮುಂದೆ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಬಾರ್ದು ಅನ್ನೋ ತಪ್ಪು ಕಲ್ಪನೆಗೆ ನಮ್ಮ ಪತಿ ಪರಮೇಶ್ವರ್ ಬಂದಿದ್ದಾರೆ. ಈ ಅವಾರ್ಡ್ ನ ಕೊಟ್ಟಿದ್ದು ಸರಿನಾ ತಪ್ಪಾ, ಅಥವಾ ಈ ಅವಾರ್ಡ್ ನ ತಗೊಳಕ್ಕೆ ಇವ್ರಿಗಿಂತ ದೊಡ್ಡವ್ರು ಇದ್ರಾ ಇಲ್ವಾ ಅಂತ ಗೆಸ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ನನಗೆ ತಿಳಿಸಿ. ನಿಮ್ಮ ಮೊಬೈಲ್ ನಲ್ಲಿ PP ಅಂತ ಟೈಪ್ ಮಾಡಿ ಸ್ಪೇಸ್ ಬಿಟ್ಟು ಈ ಅವಾರ್ಡ್ ನ ಕೊಟ್ಟಿದ್ದು ಸರಿ ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಟೈಪ್ ಮಾಡಿ 42040ಗೆ SMS ಮಾಡಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ಪಾರ್ವತಿ ಅವರೇ, ಏನ್ರಿ ಇದು? ಪಾರ್ವತಿ ಅವರೇ, ಇಂಥ ಗಂಡನ್ನ ಪಡೆಯಕ್ಕೆ ನೀವು ಪುಣ್ಯ ಮಾಡಿದ್ರೆ ಕಣ್ರಿ. 20,000 ಜನ ಎಂತ ಫಂಕ್ಷನ್ ಅಂತೀರಾ. ಪರಮಗೆ ಜೀವಿತಾವಧಿಯ ಶ್ರೇಷ್ಠ ಸಾಧನೆಗಾಗಿ ಅವಾರ್ಡ್ ಬಂದಿದೆ. ಇಂಥ ಕೆಲಸ ಮಾಡೋದು ಕೇಬಲ್ ಟಿವಿ ಜಗದೀಶ್ ಅವ್ರನ್ನ ನಾವು ಎಷ್ಟು ಅಭಿನಂದಿಸಿದ್ರು ಸಾಕಾದು ಕಣ್ರಿ. ಸರ್ಕಾರನೇ ಮಾಡದಿರೋ ಕೆಲಸನ ಅವ್ರು ಮಾಡಿ ತೋರಿಸಿದ್ದಾರೆ. ಮಾಮ, ಜಗದೀಶ್ ಅವರ ಕೈ ಎತ್ಕೊಟ್ರೆ ನೀವು ಕಸ್ಕೊಂಡ್ರೆ. ನಿನಗೂ ನನ್ನ ಅನುಮಾನದೇನೆ. ಮುಖ ನೋಡಿ ಮಾತಾಡು. ನಿಮ್ ಮುಖ ನೋಡಿದ್ದಕ್ಕೆ ಅನುಮಾನ ಶುರುವಾಗಿದ್ದು ಅಲ್ರಿ. ಎಂಥ ಘಟಾನುಘಟಿಗಳನ್ನೆಲ್ಲ ಬಿಟ್ಟು ನಿಮ್ಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡಾ? ಇರ್ಲಿ ಬಿಡಿ, ಈ ಅವಾರ್ಡ್ ತಗೊಳ್ಳೋದಕ್ಕೆ ನಾನು ಒಂದ್ ರೀತಿ ಕಾರಣ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಸುಬ್ಬು ನಡಿಯ. ಎಲ್ಲ ಗಂಡಂದ್ರದ್ದು ಇದೆ ಪರಮ. ನಮ್ಮ ಸಾಹಸನ ಎಲ್ಲರೂ ಮೆಚ್ಚಿದ್ರು, ಯಾಸ್ ಇಟ್ ಈಸ್ ನಮ್ಮ ಹೆಂಡತಿರು ಮಾತ್ರ ಮೆಚ್ಚಲ್ಲ ನೋಡಪ್ಪ. ಎತ್ತಲ್ ಗಿಡ ಮದ್ದಲ್ಲ, ಮನೆ ಮಾಡಿದಿ ಮುದ್ದಲ್ಲ ಅಂತ ಹೇಳಿಲ್ವೇನೋ. ಹೋಗ್ಲಿ ಬಿಡ, ಅವಾರ್ಡ್ ಬಂದಿಲ್ಲ. ಸ್ವೀಟ್ ಇಲ್ವಾ? ಕೊಟ್ಲ ರೀ, ಹೈ ಕ್ಲಾಸ್ ಸ್ವೀಟ್, ಒಳ್ಳೆ ತುಪ್ಪ ಹಾಕಿರೋ ಮೈಸೂರು ಪಾಕು. ಮೈಸೂರು ಪಾಕು ಅಂದ್ರೆ ನಂಗೆ ತುಂಬ ಇಷ್ಟ ಕಣ. ನಾನು ಹೇಳ್ದೆ ಅಂತ ಹೇಳಿ ಪಿನ್ ಪಾಯಿಂಟ್ ವೈಶಾಲಿ ಅವ್ರ ಹತ್ರ ಮಾಡಿಸ್ಕೊಂಡು ತಿನ್ನು. ಈ ಗಂಡಸ್ರಿಗೆ ಇರೋಷ್ಟು ಸ್ವಾರ್ಥ ಪ್ರಪಂಚದಲ್ಲಿ ಯಾವ ಪ್ರಾಣಿಗೂ ಇಲ್ಲ ಕಣೆ. ತಾವೇ ಮಹಾ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆ ಪ್ರಶಸ್ತಿ ನಿನ್ಗೆ ಯಾಕೆ ಕೊಡಬಾರ್ದಾಗಿತ್ತು? ಅದು ಬರೀ ಗಂಡಸ್ರಿಗೆ ಮಾತ್ರ ಕೊಡೋದಂತೆ, ಇದರಲ್ಲೂ ಲಿಂಗ ಭೇದ. ಕಲಾವಿದ್ರಲ್ಲಿ ಭೇದ ಭಾವ ಇರಬಾರ್ದು ಕಣೆ. ಏನೇ ಆಗಲಿ ನಾವು ಅವ್ರಿಗಿಂತ ಹೆಚ್ಚು ಹೆಸರು ಮಾಡಬೇಕು. ನನಗೆ ಈ ರಾಜಕಾರಣಿ ಗೋಪಾಲಯ್ಯ ಅವ್ರು ಗೊತ್ತು. ಅವರು ಪಾರ್ಥೇನಿಯಂ ಕಳೆ ಕಥಮ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಿದಾರಂತೆ. ನಮಗೂ ಬರಕ್ಕೆ ಫೋನ್ ಮಾಡಿದ್ರು. ಇಲ್ಲಿಗೆ ಬಂದು ಡೀಟೇಲ್ಸ್ ಹೇಳಿ ಅಂತ ಹೇಳಿದ್ದೀನಿ. ಇನ್ನೇನು ಬಂದ್ಬಿಡ್ತಾರೆ. ನಮಸ್ಕಾರ ವೈಶಾಲಿ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಬನ್ನಿ ಸರ್, ಕೂತ್ಕೊಳ್ಳಿ. ಇವಳೇ ಸರ್ ನನ್ನ ಫ್ರೆಂಡು ಪಾರ್ವತಿ. ನಮಸ್ಕಾರ ತಾಯಿ. ವೈಶಾಲಿ ಅವರೆಲ್ಲ ಹೇಳಿರ್ಬೇಕಲ್ಲ ಸರ್. ಆ ಕೆಲಸ ಏನು, ಅದನ್ನ ಯಾಕೆ ಮಾಡಬೇಕು? ಅವರು ಪೇಪರಲ್ಲೆಲ್ಲ ನಮ್ಮ ಫೋಟೋ ಬರುತ್ತೆ ಕಣೆ. ಟಿವಿಲೆಲ್ಲ ನಮ್ಮ ಬಗ್ಗೆ ಅನೌನ್ಸ್ ಮಾಡ್ತಾರೆ. ನನ್ನ ಗಂಡಂಗಿಂತ ಹೆಚ್ಚು ಹೆಸರು ಮಾಡ್ಬೋದು. ನನಗೂ ಹೆಸರು ಬರುತ್ತೆ, ಸುಮ್ಮನೆ ನೋಡಿ ತಾಯಿ. ನಮ್ಮ ಏರಿಯಾದಲ್ಲಿ ಪಾರ್ಥೇನಿಯಂ ಗಿಡ ಸಿಕ್ಕಾಪಟ್ಟೆ ಬೆಳ್ಕೊಂಡ್ಬಿಟ್ಟಿದೆ. ನಿಮ್ಮಂಥವ್ರು ಬಂದು 4 ಗಿಡ ಕಿತ್ತರೆ ಬೇರೆಯವ್ರಿಗೂ ಸ್ಫೂರ್ತಿ ಆಗುತ್ತೆ, ನಿಮಗೂ ಪ್ರಚಾರ ಸಿಗುತ್ತೆ, ಬೇರೆಯವ್ರಿಗೂ ಅನುಕೂಲ ಆಗುತ್ತೆ. ಈ ಭಾನುವಾರ ತಪ್ಪದೇ ಬರಬೇಕು. ಆಗ್ಲಿ ಸರ್, ಎಲ್ಲ ಚಾನೆಲ್ ಅವರು ಬಂದಿರ್ತಾರ. ಅದಕ್ಕೆ ತಾನೇ ನಿಮ್ಮನ್ನು ಕರೆಸ್ತಾ ಇರೋದು. ನಿಮಗೆ ಬಿಟ್ಟಿ ಪ್ರಚಾರ ಸಿಗುತ್ತೆ, ನಮಗೆ ಗಟ್ಟಿ ಕಾರ್ಯಕ್ರಮ ಆಗುತ್ತೆ. ಎಲ್ರಿಗೂ ಫೋನ್ ಮಾಡಿದ್ದೀನಿ, ನೀವು ಬನ್ನಿ. ಪಾರ್ಥೇನಿಯಂ ಕತ್ತರಿಸಿ ನಿಮ್ಮ ಖ್ಯಾತಿನ ಎತ್ತರಿಸಿ. ಖಂಡಿತ ಬರ್ತೀವಿ ಸರ್. ಒಳ್ಳೇದು. ಸಮಾಜ ಸೇವೆ ಅಂದರೆ ನೀವು ಅಂದರೆ ಸಮಾಜ ಸೇವೆ. ನಾನು ಬರ್ತೀನಿ, ಭಾನುವಾರ ಮರಿಬೇಡಿ. ಥ್ಯಾಂಕ್ ಯು ಸರ್. ಪಾರು, ಪೇಪರು, ಒಳ್ಳೆ ಆಫರು. ಗೋವಿಂದ ಗೋವಿಂದ, 1000 ರೂಪಾಯಿ ಕೊಟ್ಟರು ಪಾರ್ಥೇನಿಯಂ ಕೀಳಕ್ಕೆ ಜನ ಸಿಗಲ್ಲ ಅಂತಿದ್ಯಲ್ಲೋ. ಈಗೊಂದು ಪ್ಲ್ಯಾನ್ ಮಾಡಿದ್ದೀನಿ. ಭಾನುವಾರ ಬರ್ತಾರೆ, ಕುಡುಗೋಲು ಸಂಖ್ಯೆ ರೆಡಿ ಮಾಡ್ಕೋ. ಚೆನ್ನಾಗಿ ಅಲಂಕಾರ ಮಾಡ್ಕೋ. ಪಾರ್ಥೇನಿಯಂ ಗಿಡ ನೀನು ನೋಡಿದ್ರೆ ಸಂತೋಷ ಪಡಬೇಕು. ಪಾರ್ವತಿ ಎಲ್ಲೋ, ಪಾರ್ಥೇನಿಯಂ ಎಲ್ಲೋ, ಏನಿ ಸ್ನೇಹ ಸಂಬಂಧ, ಕಾಂಗ್ರೆಸ್ ಗಿಡದ ಅನುಬಂಧ. ಯಾರಿಗಮ್ಮ, ಯಾರಿಗೆ ಹೆದರ್ಸ್ತಾ ಇದ್ದೆ ನೀನು? ಹೆದರ್ಸ್ತಾ ಇಲ್ಲ ರೀ, ಹಾಡ್ತಾ ಇದ್ದೀನಿ. ಎರಡು ಒಂದೇ ತರ ಇತ್ತು ಬಿಡು. ಬೆಳಗ್ಗೆಯಿಂದ ಮೇಕಪ್ ಮಾಡ್ಕೊಳ್ತಿದ್ಯಲ್ಲ, ಎಲ್ಲಿಗೆ ಸವಾರಿ? ನೀವು ಮೇಕಪ್ ಮಾಡ್ಕೊಳಕ್ ಯಾಕೆ ಅಂತ ಕೇಳಿದಿನ? ನೀವು ಎಲ್ಗಾದ್ರೂ ಹೊರಟಾಗ ಎಲ್ಲಿಗೆ ಅಂತ ಕೇಳಿದಿನ? ನಾನು ಮೇಕಪ್ ಮಾಡ್ಕೊಳ್ಳೋದು ಆಕ್ಟಿಂಗ್ ಮಾಡೋದಕ್ಕೆ, ಅದು ನನ್ನ ಉದ್ಯೋಗ. ನಾನು ಅಲ್ಲಿಗೆ ಹೊರಟಿರೋದು ಅಂದ್ರೆ ನಾಟಕ ಮಾಡೋಕೆ. ನಾಟಕನ? ಯಾವ ನಾಟಕ? ಜೀವನದ ನಾಟಕ, ಪಾರ್ಥೇನಿಯಂ ಧ್ವಂಸ. ಪಾರು, ನಾನು ರೆಡಿ ಕಣೆ. ಏನೇ ಕಣ್ಣಲ್ಲೇ ಕೊಲೆ ಮಾಡೋ ತರ ಕಾಣಿಸ್ತಾ ಇದ್ಯಾ? ಇನ್ನು ಪಾಯಿಂಟ್ ವೈಶಾಲಿ ಅವರೇ, ಕೊಲೆನಾ? ಯಾರ್ ಕೊಲೆ? ರೀ, ನೇಮು ಫೇಮು ಅವಾರ್ಡ್ಸು ಹೆಂಗಸರು ತಗೋಬೇಕು. ತಗೋ
ತಗೋಬೇಕು. ಯಾರು ಬೇಡ ಅಂತ ಹೇಳಿರೋದು? ನಮ್ಗೆ ಹೆಸರು ಬರಲಿ ಅಂತಾನೆ ರಾಜಕಾರಣಿ ಗೋಪಾಲಯ್ಯನವರು ಪಾರ್ಥಿನಿಯಂ ಕಳೆ ಖತಮ್ ಅನ್ನೋ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ. ಅದಕ್ಕೆ ನಮ್ಮನ್ನು ಕರೆದಿದ್ದಾರೆ, ಅಲ್ಲಿಗೆ ಹೋಗ್ತಾ ಇರೋದು. ನಾಳೆ ಎಲ್ಲಾ ಪೇಪರ್ ಅಲ್ಲೂ ನಮ್ದೇ ಫೋಟೋ, ಎಲ್ಲಾ ಚಾನಲ್ ಅಲ್ಲೂ ನಮ್ದೇ ನ್ಯೂಸ್. ಯಾರೋ ನಿನ್ನ ಎಳೆಕೈ ಕಣೆ, ಮಗುನ್ ಕೂಡ ಎತ್ಕೊಂಡಿಲ್ಲ. ಪಾರ್ಟಿನೇ ಮುಟ್ಟಿದ್ರೆ ಕೈಯಲ್ಲಿ ಅಲರ್ಜಿ ಆಗತ್ತೆ. ಹೋದ್ಸಲ ಪಾರ್ಟಿ ನಿಮ್ ಕಿತ್ತು ಮೊಕ ಎಲ್ಲ ಹನುಮಂತಂತ್ರ ಆಗಿತ್ತು, ನೆನಪಿಲ್ವಾ? ರೀ, ನನಗೇನಾದ್ರೂ ಪರವಾಗಿಲ್ಲ, ಒಟ್ನಲ್ಲಿ ನಾನು ನಿಮ್ಗಿಂತ ಫೇಮಸ್ ಆಗ್ಲೇಬೇಕು. ಬುದ್ಧಿಮಾಂದೆ ಶಿಶು. ಹಾಯ್, ಹೆಲೋ, ಚಿಕ್ಕ ಬಡಿ, ದೊಡ್ಡ ಬಡಿ, ಲಾಂಗ್ ಬಡಿ, ಶಾರ್ಟ್ ಬಡಿ, ಒಟ್ಟಾರೆ ಎವ್ರಿಬಡಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ಹಸಿರು ರೈತನಿಗೆ ಬೇಕು, ಮೊಸರು ಮಜ್ಜಿಗೆಗೆ ಬೇಕು, ಹೆಸರು ಸಾಯೋ ಅಜ್ಜಿಗೂ ಬೇಕು. ನಮ್ಮ ಪಾರು ಆಂಟಿ ತಮ್ಮ ಗಂಡನಿಗಿಂತ ಹೆಚ್ಚು ಹೆಸರು ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಇದಕ್ಕೆ ನಮ್ಮ ಅಕ್ಕ ಕೂಡ ಸಪೋರ್ಟ್ ಮಾಡ್ತಿದ್ದಾಳೆ. ಇವರಿಬ್ರು ಸೇರಿ ದೇಶನ ಉದ್ಧಾರ ಮಾಡಕ್ ಹೊರಟಿದ್ದಾರೆ. ಎದುರಾಳಿಗಳ ಹಲ್ಕಿತ್ತು ನಾಯಕರಾದವರಿದ್ದಾರೆ, ಪಾರ್ಥಿನಿಯಂ ಗಿಡ ಕಿತ್ತು ಮಂತ್ರಿಗಳಾದವರಿದ್ದಾರೆ, ಸುಳ್ಳು ಆಶ್ವಾಸನೆಗಳನ್ನ ಕೊಟ್ಟು ಚಪ್ಪಾಳೆಗಿಟ್ಟಿಸ್ಕೊಂಡವರಿದ್ದಾರೆ. ಈಗ ರಾಜಕಾರಣಿ ಗೋಪಾಲಯ್ಯ ಅವರು ಬರ್ತಿದ್ದಾರೆ. ಅವ್ರು ಬಂದು ನಮ್ಮ ಪಾರು ಆಂಟಿನ ಸಮಾಜ ಸೇವೆ ಕರ್ಕೊಂಡು ಹೋಗ್ತಾರೆ. ಇದರಿಂದ ಗೋಪಾಲಯ್ಯ ಅವ್ರಿಗೆ ಹೆಸರು ಬರುತ್ತಾ ಅಥವಾ ಪಾರು ಆಂಟಿಗೆ ಹೆಸರು ಬರುತ್ತಾ ಅನ್ನೋದನ್ನ ನಾನು ಹೇಳೋದಿಲ್ಲ, ನೀವೇ ಕಾದ್ ನೋಡಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ಅಕ್ಕ ಅಕ್ಕ ಕಾರ್ ಬಂದೈತ್ ಬರ್ರಿ. ನಮಸ್ಕಾರ ಸರ್. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಏನಪ್ಪ ನಿನ್ನ ಹೆಸರು? ಸುಬ್ರಹ್ಮಣ್ಯ. ಪ್ರೀತಿಯಿಂದ ನಂಗ ಸುಬ್ಬು ಅಂತಾರ್ರಿ. ಯಾಕ್ರಿ? ಸುಬ್ಬು, ಕಾರ್ ಸ್ಟಾರ್ಟ್ ಆಗ್ತಿಲ್ಲ, ಸ್ವಲ್ಪ ತಳ್ತೀಯಾ? ಡಬ್ಬಾ ಕಾರು. ಡಬ್ಬದಲ್ಲೇಪ್ಪ ಕಾರ್ ಮಾಡೋದು, ಸ್ವಲ್ಪ ತಳ್ತೀಯಾ? ಅದ್ರಲ್ಲಿ ನಗೋದೇನ್ರಿ ಇದೆ? ಎಲ್ಲ ಕಾರ್ಗಳು ಹೀಗೆ, ಸ್ಟಾರ್ಟಿಂಗ್ ಅಲ್ಲಿ ಗೇರ್ ಪ್ರಾಬ್ಲಮ್ ಇರುತ್ತೆ, ಡೌನ್ ಅಲ್ಲಿ ಬ್ರೇಕ್ ಪ್ರಾಬ್ಲಮ್ ಇರುತ್ತೆ. ಸಳ್ಳಿ. ಮಾಮ, ಅಕ್ಕ ದೊಡ್ಡ ಕೆಲ್ಸಕ್ಕೆ ಹೊಂಟಾಳೆ. ನಾ ಹೋಗಿ ಟಿವಿ ಮುಂದೆ ಕೊಂಡಿರ್ತೇನೆ, ಎಲ್ಲ ಟಿವಿಯಾಗ ತೋರಿಸ್ತಾರಂತೆ. ಅದೇನ್ IPL ಮ್ಯಾಚ್ ಅನ್ನೋ ಟಿವಿಲಿ ಬರೋದಕ್ಕೆ? ಅಲ್ಲ, ಕಾಂಗ್ರೆಸ್ ಗಿಡ ಡಮರ್ ಮ್ಯಾಚ್. ಏ ತುಕಾರಮ್ಮ, ಹೇಳು ಮಾಮ. ನೀನ್ ಯಾಕೆ ಹೋಗ್ಲಿಲ್ಲ ಮಂಕುರಮ್ಮ? ಅವರ ಬೇಡ ಅಂದ್ರು ಮಾಮ, ಅವ್ರಷ್ಟೇ ಹೆಸರು ಮಾಡ್ಬೇಕಂತೆ. ಗಂಡ ಅಂತಿರೋದು ಯಾತಕ್ಕೋ? ಹೆಂಡತಿ ಅವಾರ್ಡ್ ತಗೊಂಡ್ರೆ ಚಪ್ಪಲಿ ಹೊಡ್ಯಾಕೆ. ನಾವು ಫೋಟೋ ಹಾಕಿಸ್ಕೊಳ್ಳೋದಕ್ಕಿರಲ್ಲ. ಆದ್ರೂ ಅವ್ರು ಯಾವಾಗ ಬರ್ತಾರೆ ಅಂತ ನಮಗೆ ಗೊತ್ತಿದ್ರೆ ಒಳ್ಳೇದಾಗ್ತಿತ್ತು. ಯಾಕೆಂದ್ರೆ ಕೆಲಸ ಮಾಡಕ್ಕೊಂದು ಸ್ಫೂರ್ತಿ ಬೇಕಲ್ಲ. ಅಲ್ಲಿ ನೋಡಿ, ಕ್ಯಾಮ್ರಾ ಕಾಣ್ತಾ ಇದೆಯಾ? ವಾಚ್ ಮಾಡ್ತಾ ಇರ್ತಾರೆ, ಎಲ್ಲ ವ್ಯವಸ್ಥೆ ಆಗಿದೆ. ನೀವು ಎಷ್ಟೊತ್ತು ಪಾರ್ಥಿನಿಯಂ ಕೀಳ್ತೀರಾ? ನಿಜವಾಗ್ಲೂ ಕೀಳ್ತಿರೋ ಇಲ್ವೋ? ಯಾಕಂದ್ರೆ ರಾಜಕಾರಣಿಗಳು ಪಾರ್ಥಿನಿಯಂ ನಾಶ ಅಂತ ಒಂದೇ ಒಂದು ಗಿಡ ಕೀಳ್ತಾರೆ. ಹಾಗಾಗಬಾರ್ದು. ನೀವು ಸಮಾಜ ಸುಧಾರಣೆ ಮಾಡೋರು, ಪೂರ್ತಿ ಗಿಡ ಕೀಳ್ಬೇಕಾಗತ್ತೆ. ನಾವು ಶೂಟ್ ಮಾಡ್ತಾನೆ ಇರ್ತೀವಿ, ನಿಮಗೆ ದಣವಾಗಲ್ಲ. ಮುಖದಲ್ಲಿರೋ ಮಂದಹಾಸ ಮಾಸಲ್ಲ. ಸೈಟಲ್ಲಿರೋ ಎಲ್ಲ ಗಿಡಗಳನ್ನು ಕಿತ್ತಾಕೋಷ್ಟು ಉತ್ಸಾಹ ಇದೆ ಅಲ್ವಾ? ಉತ್ಸಾಹ ಇದೆ. ಹಾಗಾದ್ರೆ ಟ್ರೈ ಮಾಡಿ. ಸೇರ್ತಾರಲ್ಲ, ಕೊಡ ಹಿಡಿಲ್ಲ. ವೈಶಾಲಿ, ತುಂಬಾ ಸುಸ್ತಾಗ್ತಾ ಇದೆ ಕಣೆ. ತೋರ್ಸ್ಕೊಂಬೇಡ ಕಣೆ, ಕ್ಯಾಮ್ರಾ ಇದೆ, ನಗು. ಅಂತೂ ಸೈಟ್ ಒಂದು ಲೆವೆಲ್ಗೆ ಬರ್ತಾ ಇದೆ. ಸರ್, ಇನ್ನು ಎಷ್ಟೊತ್ತಿಗೆ ಕೆಲಸ ಮಾಡಬೇಕು ಸರ್? ಇನ್ನೊಂದು 4 ಗಿಡ ಇದೆ. ಬೇರೆಯವ್ರಿಗೆ ಯಾಕೆ ಬಿಡ್ತೀರಾ? ನೀವೇ ಮುಗಿಸ್ಬಿಡಿ, ಬೇರೆ ಬೇರೆ ಪೇಪರ್ನವರು ಬರ್ತಾರೆ. ಬೇಷ್ ಕಣ್ರಮ್ಮ, ಇಬ್ರು ಹೆಂಗಸ್ರೇನೆ ಇಡೀ ಸೈಟ್ ಕ್ಲೀನ್ ಮಾಡ್ಬಿಟ್ರಿ. ಎಲ್ಲ ಈ ಕ್ಯಾಮ್ರಾ ಮಹಿಮೆ ಸರ್. ನಿಮ್ ಉತ್ಸಾಹ ತುಂಬಕ್ಕೆ ಇಟ್ಟಿದ್ದಿ ಡಮ್ಮಿ ಕ್ಯಾಮ್ರಾ. ಬೇಜಾರು ಮಾಡ್ಕೋಬೇಡಿ, ರಿಪೋರ್ಟರ್ಸ್ ಬಂದಿದ್ದಾರೆ. ಚೇರ್ ಅಪ್.
ನಗಿ ಅಲ್ಲಿ ನೋಡಿ ಹುಡುಗಲ್ಲಿ ಇಟ್ಕೊಳ್ಳಿ. ಮೇಡಮ್ ಕೈಲೊಂದು ಪಾರ್ಥೇನಿಯಂ ಹಿಡಿದಿದ್ರೆ ಚೆನ್ನಾಗಿರೋದು. ಒಂದ್ ನಿಮಿಷ ಬಾರೆ, ಬಾರು. ಈಗ ಓಕೆನಾ? ಪಾರ್ಥೇನಿಯಂ ಬೇರೆಯವ್ರಿಗೆ ಕೆಟ್ಟದ್ದು ಮಾಡ್ಬೋದು, ಆದ್ರೆ ನಿಮ್ಗಂತೂ ಒಳ್ಳೇದು ಮಾಡುತ್ತೆ. ನಾಳೆ ಫ್ರಂಟ್ ಪೇಜಲ್ಲಿ ನಿಮ್ಮ ಫೋಟೋ ಇರುತ್ತೆ. ಬಾರು, ಈ ಮೈ ಕೆರೆತ ತಡ್ಕೊಳಕ್ ಆಗ್ತಿಲ್ಲ ಕಣೆ. ಅಯ್ಯೋ ನಿನಗಿಂತ ಅಲರ್ಜಿ ಜಾಸ್ತಿ ನನಗಾಗಿದೆ ಕಣೆ. ಪಾರ್ಥೇನಿಯಂ ಗಿಡದ ತಂಟಕ್ಕೆ ಹೋಗ್ಬೇಡ ಅಂತ ನನ್ನ ಗಂಡ ಪರಮೇಶ್ವರ ಅದೆಷ್ಟು ಚೆನ್ನಾಗಿ ಹೇಳಿದ್ರು, ಅವ್ನು ಕೇಳಲಿಲ್ಲ. ನಮ್ ಗುಂಡನೂ ಹಾಗೆ ಹೇಳಿದ್ರು. ಅದೇನ್ ಗುಂಡನ ಅಂತೀಯೇ? ಅದ್ ಚಿಕ್ಕ ವಯಸ್ಸಿಂದ ನೋಡಿರೋ ಗುಂಡನ ಕಣೆ. ಅದು ಅಲ್ಲದೆ ಗಂಡನ ಹೆಸರು ಕರೆಯೋದು ಅಮೆರಿಕನ್ ಫ್ಯಾಷನ್ ಅಂತೆ. ಹಾಳ ಸುಬ್ಬು ಡಾಕ್ಟರ್ ಕರ್ಕೊಂಡ್ ಬರ್ತೀನಿ ಅಂತ ಅದೆಲ್ಲ ಹಾಳಾಗೋದ್ನು. ಅಕ್ಕ ಪಿಟೀಲ್ ಡಾಕ್ಟ್ರ್ ಸಂಗೀತ ಮೇಸ್ಟ್ರೇನೋ? ಅಲ್ಲಕ್ಕ ಕೇರಿತ ಅಲರ್ಜಿ ಡಾಕ್ಟ್ರ್. ಬರೀ ಡಾಕ್ಟರ್ ಅಲ್ಲ, 3 in 1. ಆಯುರ್ವೇದಿಕ್ಕು, ಹೋಮಿಯೋಪತಿ, ಅಲೋಪತಿ 3 ಮಿಸ್ ಆದ ಪೇಷಂಟ್ ಸ್ಥಿತಿ. ಕೈ ತೋರ್ಸಮ್ಮ, ಆ ಕೈ ತೋರ್ಸಮ್ಮ, ಈ ಕೈ ತೋರ್ಸಮ್ಮ. ರೀ ನನಗಿರೋದೇ 2 ಕೈ. 4 ಕೈ ಇದ್ರೆ ನೀನ್ ದೇವತೆ ಆಗ್ಬಿಟ್ಟಿದ್ದೆ ಬಿಡು. ಯಾಕೆ ಈಗ ಅಲರ್ಜಿ ಮಾಡ್ಕೊಂಡ್ರಿ? ಗಿಡದಿಂದ ಹೀಗೆಲ್ಲ ಆಗುತ್ತೆ ಅಂತ ನಮಗೆ ಗೊತ್ತಿರ್ಲಿಲ್ಲ ಡಾಕ್ಟ್ರೆ. ಆ ಗಿಡನೂ ಇವ್ರಿಗೆ ಹೇಳಿಲ್ಲ. ನೋಡಿ, ಏನೇ ಮುಟ್ಟಿದ್ರು ಬರಿಗೈಲಿ ಮುಟ್ಟಬಾರ್ದು. ಜೋಳದ ರೊಟ್ಟಿ, ಕೊಬ್ಬರಿ ಚಟ್ನಿ ಸುಮ್ಮನೆ ಇರೋ ಅಲರ್ಜಿ ಆಗಿರೋದು ಅವ್ರಿಗೆ. ಅಯ್ಯೋ ಈ ನವ್ವೆ ತಡೆಯಕ್ ಆಗ್ತಾ ಇಲ್ಲ ಡಾಕ್ಟ್ರೆ. ದುಡ್ಡುಗೋಸ್ಕರ ಹೇಗೆ ಮಾಡ್ಕೊಂಡ್ರಾ? ಅಲ್ಲ ಪ್ರಚಾರಕ್ಕೋಸ್ಕರ. ನಾವು ಬಡವ್ರನ್ನ ಪ್ರತಿನಿಧಿಸ್ತಿದ್ದೀವಿ, ಅದಕ್ಕೋಸ್ಕರನೇ ಬರೀಗೈಯಲ್ಲಿ ಪಾರ್ಥೇನಿಯಂ ಕೀಳೋಕ್ ಹೋದ್ವಿ. ನಮ್ ವಿಷಯ ಪೇಪರ್ ಟಿವಿಲೆಲ್ಲ ಬರುತ್ತೆ ಗೊತ್ತಾ? ಹೆಸರಿಗಾಗಿ ಸಾಯೋರು ಬಹಳ ಜನ ಇದ್ದಾರೆ. ಆ ಲಿಸ್ಟಲ್ಲಿ ನೀವು ಸೇರ್ಕೊಂಡ್ಬಿಟ್ಟು. ಒಂದು ಇಂಜೆಕ್ಷನ್ ಕೊಟ್ಟಿರ್ತೀನಿ, ವಾಸಿ ಆಗಲಿಲ್ಲ ಅಂದ್ರೆ ಆಪರೇಷನ್ ಮಾಡಬೇಕಾಗುತ್ತೆ. ಹೌದಮ್ಮ, ಈ ಕೈ ಮೇಲಿರೋ ಚರ್ಮ ತೆಗೆದು ಬೇರೆ ಚರ್ಮ ಹಾಕ್ಬೇಕಾಗುತ್ತೆ. ಬೇರೆ ಚರ್ಮ ಅಂದ್ರೆ ಯಾರ್ದು? ಅವ್ರ ಚರ್ಮ ನಿಮ್ಗೆ ಹಾಕ್ತಿವಿ, ನಿಮ್ಮ ಚರ್ಮ ಅವ್ರಿಗೆ ಹಾಕ್ತಿವಿ, ಮೇಲೆ ಬ್ಯಾಂಡೇಜ್ ಹಾಕ್ತಿವಿ. ಅದು ಹೊಂದುತ್ತಾ? ಬೇಕಾದಷ್ಟು ಟೆಕ್ನಿಕ್ಗಳಿದಾವೆ. ಎಮ್ಮೆ ಚರ್ಮನ ಮನುಷ್ಯರಿಗೆ ಹಾಕ್ತಿವಿ, ಮಳೆ ಬಂದರೂ ನೆಗಡಿ ಆಗಲ್ಲ. ನೀನೇನು ಯೋಚನೆ ಮಾಡಬೇಡಮ್ಮ, ನಾನು ಹೊಂದಿಸ್ತೀನಿ. ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ನಮ್ಮ ಹೆಸರು 4 ಕಡೆ ಗೊತ್ತಾದ್ರೆ ಅಷ್ಟೇ ಸಾಕು ಸರ್. ನಿಮ್ಮ ಫೋಟೋ ಕೊಟ್ಟಿರಿ, ನಮ್ಮ ಕ್ಲಿನಿಕ್ನಲ್ಲಿ ಹಾಕಿ ಬಂದವರಿಗೆಲ್ಲ ನಿಮ್ಮ ಪ್ರಚಾರ ಕೊಡ್ತೀನಿ. ಏನಂತ ಪ್ರಚಾರ ಮಾಡ್ತೀರಾ? ಪಾರ್ಥೇನಿಯಂ ಕಿತ್ರೆ ಈ ಥರ ಕಜ್ಜಿ ಬರುತ್ತೆ ಅಂತ. ಬಾರೋ, ಇನ್ಮೇಲಾದ್ರೂ ಇಂಥ ಸಾಹಸ ಮಾಡೋದು ಬಿಡು. 3 in 1 ಡಾಕ್ಟರ್ ಇಂಜೆಕ್ಷನ್ ಕೊಟ್ಟಿದ್ದಕ್ಕೆ ಕೈಗಾಗಿರೋ ಕಜ್ಜಿ ವಾಸಿ ಆಗಿದೆ. ಹೀಗೆ ಸಾಹಸಗಳು ಮಾಡ್ತಾ ಇದ್ರೆ ಹೆಸರು ಬರದೇ ಇದ್ರು ಮೈ ತುಂಬ ಕಜ್ಜಿ ಬರುತ್ತೆ. ಅಕ್ಕ 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 ನೀವು ಟಿವಿಯಾಗ ಬರಕತ್ತೀರಂತ ಟಿವಿ ಹಚ್ಚಿರಿ. ವೈಶಾಲಿ ಮತ್ತು ಪಾರ್ವತಿಯವರು ಇತ್ತೀಚೆಗೆ ಪಾರ್ಥೇನಿಯಂ ಮಹಾಸಮರದಲ್ಲಿ ಭಾಗವಹಿಸಿದ್ದರು. ಒಂದು ಪ್ರದೇಶದಲ್ಲಿದ್ದ ಪಾರ್ಥೇನಿಯಂ ಗಿಡಗಳನ್ನು 1 ಗಂಟೆಯಲ್ಲಿ ಕಿತ್ತು ಹಾಕಿ ದಾಖಲೆಯನ್ನು ಸೃಷ್ಟಿಸಿದ್ದಾರೆ. ಅಷ್ಟೇ ಅಲ್ಲ, ಇನ್ನು ಮುಂದೆ ಪ್ರತಿನಿತ್ಯ ಒಂದೊಂದು ಮನೆಯ ಮುಂದೆ ಇರುವ ಪಾರ್ಥೇನಿಯಂ ಗಿಡಗಳನ್ನು ಕಿತ್ತು ಹಾಕುತ್ತೇವೆಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ನಾನು ಯಾವಾಗ ಆಶ್ವಾಸನೆ ಕೊಟ್ಟೆ? ನೀವು ಆಶ್ವಾಸನೆ ಕೊಡ್ಲಿಲ್ಲ ಅಂದ್ರೆ ಅವ್ರು ಹೇಗ್ರಿ ಅನೌನ್ಸ್ ಮಾಡ್ತಾರೆ? ನಾನು ಹೇಳೋದು ಏನಪ್ಪ ಅಂದ್ರೆ, ನೀವೇನು ಹೇಳ್ಬೇಡಿ, ಸುಮ್ಮನಿರಿ ಗುಂಡಣ್ಣ. ದಯವಿಟ್ಟು ಕೈ ಮುಗಿದು ಬೆಳ್ಕೊಳ್ತೀನಮ್ಮ. ಹೆಸರು ಮಾತ್ರ ಕರಿಬೇಡ. ಆಮೇಲೆ ತಾಳಿ ಕಟ್ಟಿದ ಗಂಡನ ಯಾವ್ದು ಸಣ್ಣ ಅಂತ ಕರೆದಂಗಿರುತ್ತೆ. ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ. ಹೇಳಿ ಕೇಳಿಸ್ಕೊಳ್ತೀವಿ. ನಿಮ್ಮಿಬ್ಬರ ಹೆಸರು ಟಿವಿಲಿ ಬಂದಿದೆ ಅಂದಮೇಲೆ ನಿಮಗೆ ತುಂಬಾ ಪ್ರಚಾರ ಸಿಗ್ತಿದೆ ಅಂತ ಆಯ್ತು. ಇದೇ ಬಿಸಿಲಿ ನೀವಿಬ್ರು ಎಲೆಕ್ಷನ್ ನಿಂತ್ಬಿಡಿ. ಆದ್ರೆ ಇದಕ್ಕೂ ಎಲೆಕ್ಷನ್ಗೂ ಏನು ಸಂಬಂಧ? ನಮ್ಮ ಜನ ವೋಟ್ ಮಾಡೋದೇ ಹಾಗಮ್ಮ. ಎಲೆಕ್ಷನ್ ಟೈಮಲ್ಲಿ ಸಮಾಜ ಸೇವೆ ಅಂತ ಸುಮ್ಮನೆ ನಟನೆ ಮಾಡೋದ್ರಾಯ್ತು. ಮತ ಇಲ್ದವ್ರಿಗೆ ಸಿಂಪತಿ ಓಟು, ಮತ ಇಲ್ದವ್ರಿಗೆ ಮೆಂಟಲ್ ಓಟ್ಗಳು ಬೀಳ್ತವೆ. ಆಸ್ ಇಟ್ ಈಸ್ ಗೆಲ್ಲೋದಂತೂ ಗ್ಯಾರಂಟಿ. ಪಾರು, ಒಳ್ಳೆ ಪ್ರಪೋಸಲ್ ಕಣೆ. ನೀನು ಎಲೆಕ್ಷನಿಗೆ ನಿಂತ್ಕೊಂಬಿಡ. 1 ನಿಮಿಷ ಇರು, ಗೋಪಾಲಯ್ಯ ಅವ್ರಿಗೆ ಫೋನ್ ಮಾಡ್ತೀನಿ. ಹಲೋ ಸರ್, ನಮಸ್ಕಾರ ಸರ್. ನಾನು ವೈಶಾಲಿ ಸರ್. ನಮ್ಮ ಪಾರು. ಥ್ಯಾಂಕ್ ಯು ಸರ್. ಏನಂತೆ? ನಿನ್ನ ಖಂಡಿತ ಚುನಾವಣೆಗೆ ನಿಲ್ಲಿಸ್ತಾರಂತೆ. ಪಾರ್ಥೇನಿಯಂ ಗಿಡನೇ ಗುರ್ತಾಗಿ ಕೊಡ್ತಾರಂತೆ. ಜನನು ಓಟ್ ಹಾಕ್ತಾರಂತೆ. ನಿನ್ ದುಡ್ಡು ಹಂಚಿಸ್ಕೋ, ಗೆಲ್ಲಿಸ್ತಾರಂತೆ. ಎಷ್ಟು ಖರ್ಚಾಗ್ಬೋದೆ? ಎಷ್ಟು ಅಂತ ಹೇಳಕ್ಕಾಗಲ್ಲ. ಎಷ್ಟಾಗುತ್ತೋ ಅಷ್ಟು ಖರ್ಚು ಮಾಡು. ಚುನಾವಣೆ ಅಂದ್ರೆ ಸಾಲ ಕೊಡೋರು ತುಂಬಾ ಜನ ಇರ್ತಾರೆ, ಆದ್ರೆ ಬಡ್ಡಿ ಮಾತ್ರ ಜಾಸ್ತಿ. ಅದೇ ಪ್ರಾಬ್ಲಮ್ ಅಲ್ವೇನೆ? ಕರೆನ್ಸಿ ಇದ್ದಾಗಲೇ ಫೋನ್ ಮಾಡ್ಕೊಂಡ್ಬಿಡ್ಬೇಕು. ನಮ್ಮ ದೇಶದಲ್ಲಿ ಎಷ್ಟೋ ಜನ ಸಾಲ ಮಾಡಿ ಚುನಾವಣೆ ನಿಂತು ನಮ್ಮ ದೇಶಕ್ಕೆ ಸಾಲ ಕೊಟ್ಟಿದ್ದಾರೆ ಗೊತ್ತಾ? ಅಕ್ಕ ಯಾರನ್ನ ಯಾಕೆ ಕೇಳ್ತಿ? ನಮ್ಮ ಅಮ್ಮನ ಕೇಳಲ್ಲ. ಕರೆಕ್ಟ್ ರೀ. ನಾನು ಚುನಾವಣೆಗೆ ನಿಂತ್ಕೊಂತೀರಿ, ಸಾಲ ಕೊಡ್ರಿ. ಧನಕ್ಕೆ ಮನ ಒಡ್ಡಿದರೇನು, ಮನಕ್ಕೆ ಧನ ಒಡ್ಡಿದರೇನು, ತನು ಮನ ಧನವ ಮೀರಿ ಮಾತನಾಡಬಲ್ಲರೆ. ನಮ್ಮ ಅಪ್ರಾಣೆ ನಿನ್ನ ಮಾತು ನನಗೆ ಅರ್ಥ ಆಗಲಿಲ್ಲ ಪರಮ. ಈ ಪರಮೇಶ್ವರೇ, ಎಷ್ಟು ಸಲ ಹೇಳಿದ್ದೀನ್ರಿ, ಮನುಷ್ಯರ ಭಾಷೆ ಮಾತಾಡ್ರಿ, ಶಿವನ ಭಾಷೆ ನಮ್ಗೆ ಅರ್ಥ ಆಗಲ್ಲ ಅಂತ. ಪಿನ್ ಪಾಯಿಂಟ್ ವೈಶಾಲಿ ಅವರೇ, ನಿಮ್ಗೆ ಅರ್ಥ ಆದರೂ ಪ್ರಯೋಜನ ಇಲ್ಲ.
ನಿಮ್ಮ ಜೊತೆ ಸೇರಿ ಸೇರಿ ಇವನು ಪಿನ್ ಇಡೋದು ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ಬಾರೋ, ನಾನು ದುಡ್ಡು ಕೊಡಲ್ಲ, ಬೇಕಾದ್ರೆ ಬೇರೆಯವ್ರ ಕೈಲಿ ಕೊಡಿಸ್ತೀನಿ. ಕಲ್ ಯಾವ್ದಾದ್ರೆ ಏನು, ನನಗೆ ತೆಂಗಿನಕಾಯಿ ಹೊಡಿಯೋದು ಮುಖ್ಯ. ಸಾಲ ಕೊಡ್ತೀರಿ? ಚೌಕಿ ಅಂತೂ ಆಗಿದ್ದೀನಿ, ಆದ್ರೆ ಇನ್ನ ರೇಡಿಯೋ ಸಿಕ್ಕಿಲ್ಲ. ನೋಡಿದ್ರಲ್ಲ, ಪಾರ್ಥೇನಿಯಂ ಸುದ್ದಿಗೆ ಹೋದವರೆಲ್ಲ ಮದ್ದು ಹಚ್ಕೋಬೇಕು. ಗೂರ್ಲು ಬರುತ್ತೆ, ಗಸೆನೂ ಬರುತ್ತೆ. ನಿನ್ನೆವರೆಗೂ ಈ ರೀತಿ ಪಿಟೀಲ್ ಬಾರಿಸ್ತಾ ಇದ್ದ ನಮ್ಮ ಪಾರು ಆಂಟಿಗೆ ದೇವರು ಮತ್ತೊಂದು ದಾರಿ ತೋರಿಸಿದ್ದಾರೆ. ಮೂಗ್ ಮುಚ್ಕೊಂಡ್ರೆ ಬಾಯಿ ಓಪನ್ ಆಗುತ್ತೆ, ಬಾಯಿ ಮುಚ್ಕೊಂಡ್ರೆ ಮೂಗ್ ಓಪನ್ ಆಗುತ್ತೆ. ಇದು ದೇವ್ರು ಮಾಡಿರೋ ಟ್ರಿಕ್. ಪಾರ್ಥೇನಿಯಂನಿಂದ ಅಲರ್ಜಿ ಆಗಿದೆ ನಿಜ, ಆದ್ರೆ ಹೆಸರು ಕೂಡ ಬಂದಿದೆ. ನಮ್ಮ ಪಾರು ಆಂಟಿ ಎಲೆಕ್ಷನ್ಗೆ ಖರ್ಚು ಮಾಡದೆ ಗೆಲ್ಲೋಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಎಲ್ಲಿ ಸಾಲ ಮಾಡ್ತಾರೆ, ಅದನ್ನ ಹೇಗ್ ತೀರಿಸ್ತಾರೆ, ಎಲೆಕ್ಷನ್ ಅಲ್ಲಿ ಸೋಲ್ತಾರ ಗೆಲ್ತಾರ, ಒಂದ್ ವೇಳೆ ಗೆದ್ರೆ ಮಿನಿಸ್ಟರ್ ಆಗ್ತಾರ, MLA ಆಗ್ತಾರ ಅಂತ ಗೆಸ್ ಮಾಡಿ ನೀವು ನನಗೆ SMS ಮಾಡಿ. ನಿಮ್ಮ ಮೊಬೈಲ್ ನಲ್ಲಿ PP ಅಂತ ಟೈಪ್ ಮಾಡಿ. MLA ಆಗ್ತಾರೆ ಅನ್ನೋ ಆಗಿದ್ರೆ MA ಅಂತ ಟೈಪ್ ಮಾಡಿ. ಮಿನಿಸ್ಟರ್ ಆಗ್ತಾರೆ ಅನ್ನೋ ಆಗಿದ್ರೆ ಮಿನಿ ಅಂತ ಟೈಪ್ ಮಾಡಿ. ಗೊತ್ತಿಲ್ಲ ಅನ್ನೋದಾದ್ರೆ ಗೋವಿಂದ ಅಂತ ಟೈಪ್ ಮಾಡಿ. 42040ಗೆ SMS ಮಾಡಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ನಿಮ್ಮ ಓಟ ಯಾರಿಗೆ? ಯಾವ ಗುರುತಿಗೆ? ಪಾರ್ಥೇನಿಯಂ ಬೇರೆ ಅಲ್ಲ, ಪಾರ್ವತಿ ಬೇರೆ ಅಲ್ಲ. ಪಾರ್ಥೇನಿಯಂ ನನ್ ಗುರುತು, ದಯವಿಟ್ಟು ನನಗೆ ಓಟ್ ಹಾಕಿ. ನಾನು ನಿಮ್ಮ ಮನೆ ಮಗಳು. ಹೌದಾ? ನಮ್ಮ ಅಪ್ಪ ಇದನ್ನ ಹೇಳಲಿಲ್ಲ. ಅಲ್ವಾ ಕುಡಿಯೋದು ಮತ್ತೆ ಕೇಳೋದೇ ಇಲ್ಲ. ಈಗ ನೋಡಿ ಹೆಂಗ್ ಮಾತಾಡ್ತಾ ಇದೀಯ ಅಂತ. ಇದು ನನ್ನ ತವ್ರ ಮನೆ, ಯಾಕೆಂದ್ರೆ ನಾನು ಚುನಾವಣೆ ನಿಂತಿದ್ದೀನಿ. ನನ್ನ ಓಟ್ ನಿನ್ಗೆ. ಮೇಡಮ್, ಇಂಥ ವಿಷದ ಗಿಡನ ಗುರ್ತಾಗಿಟ್ಕೊಂಡಿರಲ್ಲ, ಯಾಕೆ? ಸಮಾಜದಲ್ಲಿರೋ ಈ ತರದ ವಿಷದ ಗಿಡಗಳನ್ನ ನಾವು ನಿರ್ಮೂಲನೆ ಮಾಡ್ತೀವಿ ಅಂತ. ಈ ಸರಿ ಚುನಾವಣೆಯಲ್ಲಿ ನನಗೆ ಓಟ್ ಹಾಕಿ. ನಾವು ನಿರ್ಮೂಲನೆ ಮಾಡ್ತೀವಿ. ನಮ್ಮನ್ನ ಅಲ್ಲ, ಪಾರ್ಥೇನಿಯಂ ಗಿಡಗಳನ್ನ. ಪಾಪ ಗಿಡಗಳ ಗ್ರಾಚಾರ. ನಿಮ್ಗೆ ಓಟ್ ಹಾಕೋದ್ರಿಂದ ಗಿಡಗಳು ಸಾಯ್ಬೇಕು. ಅವಿದ್ರೆ ನೀವು ಸಾಯ್ತೀರಾ. ನಿಮ್ಮ ಓಟ ಯಾರಿಗೆ? ಯಾವ ಗುರುತಿಗೆ? ಪಾರ್ಥೇನಿಯಂ ಬೇರೆ ಅಲ್ಲ, ಪಾರ್ವತಿ ಬೇರೆ ಅಲ್ಲ. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ, ಹೆಸರು ಬರ್ಲಿ ಅಂತ ಜನ ಏನೆಲ್ಲ ಮಾಡ್ತಾರೆ. ಒಂದಿಷ್ಟು ಪಾರ್ಥೇನಿಯಂ ಗಿಡ ಕಿತ್ತೋರೆಲ್ಲ MLA ಮಿನಿಸ್ಟರ್ ಆಗ್ತಾರೆ ಅನ್ನೋದಾದ್ರೆ ನಾವೆಲ್ಲರೂ ಪಾರ್ಥೇನಿಯಂ ಗಿಡಗಳನ್ನ ಬೆಳೆಸ್ಬೇಕಾಗತ್ತೆ. ಎಲ್ಲಿ ಪಾರ್ಥೇನಿಯಂ ಗಿಡಗಳಿರುತ್ತೋ ಅಲ್ಲಿ ಚುನಾವಣೆ ನಿಲ್ಲಕ್ಕೆ ಅವಕಾಶ ಇರುತ್ತೆ. ಮುಂಚೆ ಗಿಡಗಳನ್ನ ಬೆಳೆಸಿ ಆಮೇಲೆ ಕಿತ್ತು ಹಾಕಿ ಮುಂದಿನ ಬಂಡವಾಳಕ್ಕೆ ಮತ್ತೆ ಬೆಳೆಸ್ಬೇಕಾಗುತ್ತೆ. ಫ್ರೆಂಡ್ಸ್, ಈ ರೀತಿ ಮಾಡೋದು ಸರಿನಾ ತಪ್ಪಾ ಅಂತ ಗೆಸ್ ಮಾಡಿ ನೀವು ನನಗೆ SMS ಮಾಡಿ. ನಿಮ್ಮ ಮೊಬೈಲಲ್ಲಿ PP ಅಂತ ಟೈಪ್ ಮಾಡಿ, ಸ್ಪೇಸ್ ಬಿಟ್ಟು ಸರಿ ಅನ್ನೋದಾದ್ರೆ ಎಸ್ ಅಂತ, ಇಲ್ಲ ಅನ್ನೋದಾದ್ರೆ ನೋ ಅಂತ ಟೈಪ್ ಮಾಡಿ. 42040ಗೆ SMS ಮಾಡಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ಪಾರು, ನೀನು ಎಲೆಕ್ಷನ್ ಅಲ್ಲಿ ಗೆದ್ದು ಮಿನಿಸ್ಟರ್ ಆದ್ಮೇಲೆ ನೀನು ಆಫೀಸ್ ಕೆಲಸ ಎಲ್ಲ ನನಗೆ ಕೊಡ್ಬೇಕು. ನೀನೇ ನನ್ನ ಪರ್ಸನಲ್ ಅಸಿಸ್ಟೆಂಟ್ ಬಿಡೆ. ಯಾರು ನಿನ್ನ ಕೈಯಲ್ಲಿ ಮೊಬೈಲು ಇದ್ದು ಅದರೊಳಗೆ ಸಿಮ್ಮು ಇದ್ದು ಕನೆಕ್ಷನ್ನೇ ಇಲ್ಲ ಆದ್ಮೇಲೆ ಮೊಬೈಲ್ ಇದ್ದೇನೆ ಪ್ರಯೋಜನ? ಹಾಗೇನೆ ರಿಸಲ್ಟ್ ಬರಕ್ ಮುಂಚೆ ನೀವು ಏನೇ ಪ್ಲಾನ್ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಇದು ಚುನಾವಣಾ ಮಹಾಸಮರ ಫಲಿತಾಂಶ. ಇದೀಗ ಕೌಂಟಿಂಗ್ ನಡೀತಾ ಇದೆ. ಮೊದಲ ಸುತ್ತಿನಲ್ಲಿ ಪಾರ್ಥೇನಿಯಂ ಸ್ಪೆಷಲಿಸ್ಟ್ ಆಗಿರುವ ಪಾರ್ವತಿಯವರು 3000 ಮತಗಳಿಂದ ಮುನ್ನಡೆದಿದ್ದಾರೆ. ಪಾರ್ವತಿ ವಿರುದ್ಧ ನಿಂತಿದ್ದ ಗಂಗಾಂಬಿಕೆಯು ನೀರು ಕುಡಿತಾ ಇದ್ದಾರೆ. ಈಗಾಗಲೇ 3 ಬಾಟಲ್ ನೀರನ್ನು ಖಾಲಿ ಮಾಡಿ ಮತ್ತೆ ಬೇಕೆಂದು ಹೇಳಿ ಕಳಿಸಿದ್ದಾರೆ. ಯಾರು ಗೆಲ್ತಾರಂತ ಮುಂದೆ ನೋಡೋಣ. ಈ ಸಲ ಗೆಲ್ಲೋದು ನಾನೇ. KG ಅಕ್ಕಿಗೆ 2 ರೂಪಾಯಿ ಅಂತ ಆಶ್ವಾಸನೆ ಕೊಟ್ಟಿದ್ದೀನಿ. ಹುಡುಗರಿಗೆ ಲ್ಯಾಪ್ಟಾಪ್ ಕೊಡಿಸ್ತೀನಿ, ಹುಡುಗಿರ್ಗೆ ಮೊಬೈಲ್ ಕೊಡಿಸ್ತೀನಿ. ಅಲ್ಲ, ಸುಮ್ಮನೆ ಇರಲೇ. ಅವಳು ಪಾರ್ಥೇನಿಯಂ ಗಿಡ ಕಿತ್ತಿಲ್ಲ, ನೀನ್ ಕಿತ್ತಿದ್ಯಾ. ನೀನ್ ಗೆದ್ದೆ ಗೆಲ್ತೀಯ, ಮಂತ್ರಿ ಆಗೆ ಆಗ್ತೀಯಾ. ವೈಶಾಲಿ, ನಿನ್ ಬಾಯಿ ಹರಕೆಯಿಂದ ಅಷ್ಟಾದ್ರೆ ಸಾಕು. ಕಷ್ಟಪಟ್ಟೆ ಫಲ ಸಿಕ್ಕೇ ಸಿಗುತ್ತೆ ಅಂತ ಮಿಡ್ಲ್ ಸ್ಕೂಲಲ್ಲೇ ಮಾಸ್ಟರ್ ಹೇಳ್ಕೊಟ್ಟಿಲ್ವಾ? ಇದಿನ್ನೂ ಮೊದಲನೇ ಸುತ್ತು, ಇನ್ನೂ ಸುಮಾರು ಸುತ್ತು ಮತ ಎಣಿಕೆ ಕಾರ್ಯಕ್ರಮ ಇದೆ. ಮುಂದಿನ ಸುತ್ತಲೂ ಏರಿಕೆ ಕ್ರಮದಲ್ಲೇ ಫಲಿತಾಂಶ ಬರುತ್ತೆ, ನೋಡ್ತಾ ಇರಿ. ಕೌಂಟಿಂಗ್ ಮುಂದುವರೆದಿದೆ. ಗಂಗಾಂಬಿಕೆ ಮತ್ತು ಪಾರ್ವತಿಯವರಿಗೆ ಸಮನಾಗಿ ಓಟು ಸಿಗ್ತಾ ಇದೆ. ಆದರೂ ಕೂಡ ಮೊದಲ ಹಂತದಲ್ಲಿ ಪಾರ್ವತಿಯವರು ಮುಂದೆ ಇರೋದ್ರಿಂದ ಈ ಹಂತದಲ್ಲೂ ಮುಂದೆ ನಡೆದಿದ್ದಾರೆ. ಬೂದನಗುಡ್ಡದ ಬಸವಣ್ಣ, ನಮ್ಮಕ್ಕ ಗೊತ್ತಿದ್ದೋ ಗೊತ್ತಿಲ್ದನೋ ಎಲೆಕ್ಷನ್ದಾಗ ನಿಂತಾಳೆ. ಆಕಿನ ನೀ ಗೆಲ್ಲಿಸಿ ಮಿನಿಸ್ಟರ್ ಮಾಡಿದ್ರೆ ನಾಕಿನ PA ಹಾಕ್ತೀನಿ. ಅಕ್ಕ ನೋಡಿ ಬಂಗಾರ್ತಿ. ಏನ ಸುಬ್ಬು, ನಿನ್ಗೂ ಇವತ್ತು ದೇವ್ರ ಮೇಲೆ ಭಕ್ತಿ ಬಂದ್ಬಿಟ್ಟಿದೆ. ಅಕ್ಕ, ನೀ ಎಲೆಕ್ಷನ್ದಾಗ ಅಂತ ಮಿನಿಸ್ಟರ್ ಹಾಕಿ ಅಲ್ಲ, ಅವಾಗ ನಮ್ಮ ಊರಾಗ ಒಬ್ಬ ಮಾಡಿದ್ನಲ್ಲ, ಹಂಗ ಮಾಡ್ಬೇಕ. ಏನ್ ಮಾಡಿದ್ನು? ಮಿನಿಸ್ಟರ್ಗೆ ಅಂತೇಳಿ ಕುಂಡ್ರ ಕುರ್ಚಿ ಕೊಡ್ತಾರ ನೋಡ, ಅದಕ್ಕೆ 3 ಸರಿ ಥೂ 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 ಅಂತ ಉಗಿದ್ರೆ ಅದ್ರ ಮೇಲೆ ಕುಂಡ್ರಬೇಕ, ಅವಾಗ ಗಟ್ಟಿಯಾಗಿರ್ತೈತಿ. ಏನೇನ ಮಾತಾಡ್ತಿದ್ಯಲ್ಲ? ಇಲ್ಲ ಪಾರು, ಈಗ ಅದು ಚಾಲ್ತಿಯಲ್ಲಿದೆ. ಈಗ ಯಾರೇ ಕುರ್ಚಿ ಮೇಲೆ ಕೂರೋಕ್ ಮುಂಚೆ ಥೂ 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 ಅಂತ ಉಗ್ದೆ ಕೂತ್ಕೊಳ್ಳೋದು. ಹೌದು, ಕೂತ್ಕೊಳ್ಳೋಕ್ ಮುಂಚೆ ಕೂರೋರು ಉಗಿತಾರೆ, ಕೂತ್ ಮೇಲೆ ಕೂತೋರ್ ಜನ ಉಗಿತಾರೆ. ಇವ್ರ ಹೆಸರು ಲಿಪೆಟ್ ನಿರಂಜನ್ ಅಂತ. ನಮಸ್ಕಾರ.
ಸರ್ ನೀವು ಯಾರ ಪರವಾಗಿ ವೋಟ್ ಮಾಡಿದ್ರಿ? ಸಾರಿ ಮೇಡಮ್, ಅದು ತುಂಬ ಸೀಕ್ರೆಟ್. ನನ್ನ ಲವರ್ ಮಧು ಕೇಳಿದ್ರು ನಾನು ಹೇಳಲ್ಲ. ಇಷ್ಟೊತ್ತು ಸ್ಟುಡಿಯೋಲಿ ಕುಡಿಸ್ಕೊಂಡಿದ್ದು ವೇಸ್ಟ್ ಆಯ್ತು. ಎದ್ದೋಗ್ರಿ ಇಲ್ಲಿಂದ. ಇದೀಗ ಕುತೂಹಲ ಘಟ್ಟಕ್ಕೆ ಹೋಗ್ತಾ ಇದ್ದೀವಿ. ಪಾರ್ವತಿಯವರು ನಿಂತಲೇ ನಿಂತಿದ್ದಾರೆ. ಗಂಗಾಂಬಿಕೆಯವರು ಗಂಗೆ ಅಂತ ಹರಿತಾ ಇದ್ದಾರೆ. ಸಣ್ಣದಾಗಿ ಪಾಲರ್ ನದಿ ತರ ಇದ್ದವರು ಕಾವೇರಿ ಆಗ್ತಾ ಇದ್ದಾರೆ, ಶಿಂಚ ಆಗ್ತಾ ಇದ್ದಾರೆ, ತುಂಗಭದ್ರಾ ಆಗ್ತಾ ಇದ್ದಾರೆ. ಓಹೋ, ಗಂಗಾ ತರ ಮುನ್ನುಗ್ತಾ ಇದ್ದಾರೆ. ಮಹಾಜನ್ಗಳೇ, ನಮ್ಮ ದೇಶದಿಂದ ಬಡತನನ ಓಡಿಸ್ತೀನಿ. ಬಡತನ ಹೋಗದೆ ಇದ್ರೆ ಬಡವ್ರನ್ನೇ ಓಡಿಸ್ತೀನಿ. ಅಕ್ಕ, ಯಾಕೆ ತಲೆ ಕೆಡಿಸ್ಕೊಂಡಿರಿ? ಇನ್ನ ಕೌಂಟಿಂಗ್ ಐತೆ. ಹೌದೌದು, ಇನ್ನ ಕೊನೆಯ ರೌಂಡ್ ಬಾಕಿ ಇದೆ. ಓಹೋ, ಗಂಗಾ ನದಿ ಅಂತಿದ್ದ ಗಂಗಾಂಬಿಕೆ ಈಗ ಬ್ರಹ್ಮಪುತ್ರ ನದಿಯಾಗಿದ್ದಾರೆ. ಮತಗಳು ಮುಂದೆ ಓಡ್ತಾ ಇವೆ. ಗಂಗಾಂಬಿಕೆ 40,000 ಅಮೋಘ ಮತಗಳಿಂದ ಗೆದ್ದಿದ್ದಾರೆ. ಪಾರ್ವತಿಯವರು ಸೊಗಸಾಗಿ ಸೋತಿದ್ದಾರೆ.